ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಸ್ಕ್ರೀನ್ ಮೇಲೆ ನೋಡಿ, ಭೂಮಿಯ ಭೂಪಟ ಇಲ್ಲಿದೆ, ಮ್ಯಾಪ್ ಇಲ್ಲಿದೆ. ಇದರಲ್ಲಿ ಪರ್ಟಿಕ್ಯುಲರ್ಲಿ ಈ ಭಾಗವನ್ನು ನೋಡಿ. ಇಲ್ಲಿ ಇಂಡೋನೇಷ್ಯಾ ಬರುತ್ತೆ, ಫಿಲಿಪೈನ್ಸ್ ಬರುತ್ತೆ, ಹಾಗೆ ಇಲ್ಲಿ ಜಪಾನ್ ಕೂಡ ಬರುತ್ತೆ. ಇಲ್ಲೆಲ್ಲ ಯಾವಾಗಲೂ ಯಾವ ಸುದ್ದಿ ಬರುತ್ತೆ ಈ ಭಾಗದಿಂದ? ಭೂಕಂಪ, ಜ್ವಾಲಾಮುಖಿ ಭೂಕಂಪ ಅನ್ನೋ ಸುದ್ದಿ ಬರ್ತಾ ಇರುತ್ತೆ. ಯಾಕೆ ಪ್ರತಿ ಸಲ ಈ ಭಾಗದಲ್ಲಿ ಆ ರೀತಿ ಭೂಕಂಪ, ಜ್ವಾಲಾಮುಖಿಯಲ್ಲಾದಾಗ ಇದು ರಿಂಗ್ ಆಫ್ ಫೈರ್ ಅನ್ನೋ ಪದವನ್ನು ಕೂಡ ನೀವು ಕೇಳ್ತಾ ಇರ್ತೀರಾ. ಏನಿದು ರಿಂಗ್ ಆಫ್ ಫೈರ್? ಇದು ಯಾವುದೋ ಇಂಗ್ಲಿಷ್ ಮೂವಿಯ ಹೆಸರಲ್ಲ, ಬದಲಿಗೆ ಇದು ಜ್ವಾಲಾಮುಖಿಗಳ ರಿಂಗ್. ಜಗತ್ತಲ್ಲಿ ಅತಿ ಹೆಚ್ಚು ಜ್ವಾಲಾಮುಖಿಗಳಿರೋ, ಅತಿ ಹೆಚ್ಚು ಹಾಗೂ ತೀವ್ರ ಪ್ರಮಾಣದ ಭೂಕಂಪನಗಳು ಉಂಟಾಗೋ ಪ್ರದೇಶ. ಹಾಗಿದ್ರೆ ಈ ರಿಂಗ್ ಆಫ್ ಫೈರ್ನಲ್ಲೇ ಪ್ರಪಂಚದ ಅತಿ ಹೆಚ್ಚಿನ ಆಕ್ಟಿವ್ ವಾಲ್ಕ್ಯಾನೋಗಳಿರೋದು, ಭೂಕಂಪಗಳಾಗೋದು ಯಾಕೆ? ಏನಿದರ ಜಿಯೋಗ್ರಫಿಕಲ್ ಸೀಕ್ರೆಟ್? ಬನ್ನಿ ತಿಳ್ಕೊಂಡೇ ಬಿಡೋಣ ಈ ಸಲ. ಪ್ಯಾಸಿಫಿಕ್ ಸುತ್ತ ಬೆಂಕಿಯ ಹಾರ. ಸ್ನೇಹಿತರೆ, ಪ್ಯಾಸಿಫಿಕ್ ಸಾಗರದ ಸುತ್ತ ಕ್ಲಾಕ್ ವೈಸ್ ನೋಡ್ಕೊಂಡು ಹೋದ್ರೆ ನ್ಯೂಜಿಲೆಂಡ್ನಿಂದ ಆರಂಭ ಆಗಿ ಆಸ್ಟ್ರೇಲಿಯಾದ ಪೂರ್ವ, ಉತ್ತರ ಕರಾವಳಿ ಭಾಗ, ಇಂಡೋನೇಷ್ಯಾ, ಫಿಲಿಪೈನ್ಸ್, ಇನ್ನಿತರ ದ್ವೀಪ ರಾಷ್ಟ್ರಗಳು, ಜಪಾನ್ ಹಾಗೂ ರಷ್ಯಾಗಳ ಪೂರ್ವ ಭಾಗ, ಆ ಕಡೆಗೆ ಹೋದರೆ ಕೆನಡಾ, ಅಮೆರಿಕ, ಲ್ಯಾಟಿನ್ ಅಮೆರಿಕಗಳ ಪಶ್ಚಿಮ ಭಾಗದಿಂದ ಅಂಟಾರ್ಟಿಕಾದವರೆಗೆ, ಒಟ್ಟಾರೆಯಾಗಿ ಇಡೀ ಪ್ಯಾಸಿಫಿಕ್ ಮಹಾಸಾಗರದ ಕರಾವಳಿ ತೀರದಲ್ಲಿ ಈ ರಿಂಗ್ ಆಫ್ ಫೈರ್ ಇದೆ. ಬೆಂಕಿಯ ಬಳೆ ಇದೆ. ಮಂಜುಗಡ್ಡೆಗಳಿಂದ ಕೂಡಿರುವ ಅಂಟಾರ್ಟಿಕಾದ ಕರಾವಳಿಯಲ್ಲೂ ಆಕ್ಟಿವ್ ವಾಲ್ಕ್ಯಾನೋಗಳಿವೆ, ಜಾಗೃತ ಜ್ವಾಲಾಮುಖಿಗಳಿವೆ. ಅಷ್ಟೇ ಯಾಕೆ, ನಮ್ಮ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಈ ಝೋನ್ನಲ್ಲೇ ಬರ್ತವೆ. ಜಗತ್ತಿನ 75% ಆಕ್ಟಿವ್ ವಾಲ್ಕ್ಯಾನೋಸ್, ಜಾಗೃತ ಜ್ವಾಲಾಮುಖಿಗಳಿರುವುದು ಇದೇ ರಿಂಗ್ ಆಫ್ ಫೈರ್ನಲ್ಲಿ. ರಿಂಗ್ ಆಫ್ ಫೈರ್ ಜಗತ್ತಲ್ಲಿ ಅತಿ ಹೆಚ್ಚು ಭೂಕಂಪನಗಳಾಗೋ ಝೋನ್ ಕೂಡ ಹೌದು. ಜಗತ್ತಲ್ಲಾಗೋ ಬರೋಬ್ಬರಿ 90% ಭೂಕಂಪನಗಳು ಇಲ್ಲೇ ಉಂಟಾಗ್ತವೆ. ಸುಮಾರು 40,000 ಕಿಲೋಮೀಟರ್ ಉದ್ದದ ಈ ರಿಂಗ್ನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 452 ಆಕ್ಟಿವ್ ವಾಲ್ಕ್ಯಾನೋಗಳಿವೆ. ಒಟ್ಟಾರೆಯಾಗಿ ಸುಮಾರು 915 ವಾಲ್ಕ್ಯಾನೋಗಳಿವೆ. ಪ್ಯಾಸಿಫಿಕ್ನಲ್ಲಿ ಫಿಜಿ, ಟೊಂಗಾ, ನೌರು, ಪಪುವಾ ನ್ಯೂಗಿನಿ, ಕಿರಿಬಾಟಿ, ಟುವಾಲು ಸೇರಿ ಓಷಿಯಾನಿಯಾ, ಪಾಲಿನೇಷಿಯಾ, ಮೈಕ್ರೋನೇಷಿಯಾ ಹಾಗೂ ಮೆಲನೇಷಿಯಾದ ಹಲವು ದೇಶಗಳು ಈ ಬೆಂಕಿಯ ಬಳೆಯ ಒಳಗೆ ಕೂತಿವೆ. ಫಿಲಿಪೈನ್ಸ್ ಒಂದೇ ದೇಶದಲ್ಲಿ ಹಲವು ವಾಲ್ಕ್ಯಾನೋಗಳಿವೆ, ಅದರಲ್ಲಿ ಒಂದು 20 ಆಕ್ಟಿವ್ ಕೂಡ ಇವೆ. ರಿಂಗ್ ಆಫ್ ಫೈರ್ ಸೃಷ್ಟಿಯಾಗಿರೋದು ಯಾಕೆ? ಸ್ನೇಹಿತರೆ, ಟೆಕ್ಟಾನಿಕ್ ಪ್ಲೇಟ್ಸ್ ಬಗ್ಗೆ ನೀವು ಕೇಳಿರ್ತೀರಾ. ಖಂಡಗಳನ್ನು ಮೂವ್ ಮಾಡೋ ಕಾಂಟಿನೆಂಟಲ್ ಪ್ಲೇಟ್ಗಳ ರೀತಿ ಸಮುದ್ರಗಳಲ್ಲಿ ಓಷಿಯಾನಿಕ್ ಪ್ಲೇಟ್ಗಳಿವೆ. ಪ್ಯಾಸಿಫಿಕ್ ಸಾಗರದ ಕೇಸ್ನಲ್ಲಿ ಇಡೀ ಪ್ಯಾಸಿಫಿಕ್ ಸಾಗರ ಪ್ಯಾಸಿಫಿಕ್ ಓಷಿಯಾನಿಕ್ ಪ್ಲೇಟ್ ಮೇಲೆ ಕೂತಿದೆ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ಚಿತ್ರವನ್ನು ಗಮನ ಕೊಟ್ಟು ನೋಡಿ ಸ್ನೇಹಿತರೆ. ಮಧ್ಯದಲ್ಲಿರೋ ಪ್ಯಾಸಿಫಿಕ್ ಪ್ಲೇಟ್ ಮೇಲೆ ಅದರ ಸುತ್ತ ಇರೋ ಎಲ್ಲ ಪ್ಲೇಟ್ಗಳು ಪ್ರೆಷರ್ ಹಾಕ್ತವೆ. ನೈಋತ್ಯದಲ್ಲಿ ಆಸ್ಟ್ರೇಲಿಯನ್ ಪ್ಲೇಟ್, ವಾಯುವ್ಯದಲ್ಲಿ ಯುರೇಷಿಯನ್ ಪ್ಲೇಟ್, ಉತ್ತರ ಹಾಗೂ ಈಶಾನ್ಯದಲ್ಲಿ ನಾರ್ತ್ ಅಮೆರಿಕನ್ ಪ್ಲೇಟ್, ಆಗ್ನೇಯದಲ್ಲಿ ಸೌತ್ ಅಮೆರಿಕನ್ ಪ್ಲೇಟ್, ದಕ್ಷಿಣದಲ್ಲಿ ಅಂಟಾರ್ಟಿಕಾ ಪ್ಲೇಟ್. ಇವೆಲ್ಲ ಮೇಜರ್ ಪ್ಲೇಟ್ಸ್. ಇವು ಸಾಲಲ್ಲ ಅಂತ ಅಮೆರಿಕ ಪಶ್ಚಿಮ ಕರಾವಳಿಯಲ್ಲಿ ಜುವಾನ್ ಡಿ ಫುಕಾ ಪ್ಲೇಟ್, ಸೆಂಟ್ರಲ್ ಅಮೆರಿಕದಲ್ಲಿ ಕೊಕೋಸ್ ಪ್ಲೇಟ್, ನಜ್ಕಾ ಪ್ಲೇಟ್, ಈ ಕಡೆ ಫಿಲಿಪೈನ್ಸ್ ಪ್ಲೇಟ್ನಂತಹ ಮೈನರ್ ಪ್ಲೇಟ್ಗಳು ಸೇರಿಕೊಂಡು ಪ್ಯಾಸಿಫಿಕ್ ಓಷಿಯಾನಿಕ್ ಪ್ಲೇಟ್ನ ಕುತ್ತಿಗೆ ಹಿಸುಕ್ತಾ ಇವೆ. ಇದೇ ಕಾರಣಕ್ಕೆ ಈ ರಿಂಗ್ ಆಫ್ ಫೈರ್ ಸೃಷ್ಟಿಯಾಗಿದೆ. ಚಿಕ್ಕದಾಗ್ತಾ ಇದೆ ಪ್ಯಾಸಿಫಿಕ್ ಸಾಗರ. ಎಸ್ ಸ್ನೇಹಿತರೆ, ಪ್ಯಾಸಿಫಿಕ್ ಪ್ಲೇಟ್ ಮೇಲೆ ಸುತ್ತಲೂ ಇರೋ ಕಾಂಟಿನೆಂಟಲ್ ಪ್ಲೇಟ್ಗಳು ಪ್ರೆಷರ್ ಹಾಕ್ತಿರೋದ್ರಿಂದ ಪ್ಯಾಸಿಫಿಕ್ ಸಾಗರದ ಗಾತ್ರ ದಿನೇ ದಿನೇ ಕಮ್ಮಿ ಆಗ್ತಾ ಬರ್ತಾ ಇದೆ. ಅದೇ ಪಶ್ಚಿಮದಲ್ಲಿರೋ ಅಟ್ಲಾಂಟಿಕ್ ಸಾಗರ ದಿನೇ ದಿನೇ ದೊಡ್ಡದಾಗ್ತಾ ಇದೆ. ಪ್ರತಿ ವರ್ಷ 1.5 ಇಂಚುಗಳಷ್ಟು ಅಟ್ಲಾಂಟಿಕ್ ಸಾಗರ ಅಗಲ ಆಗ್ತಾ ಇದೆ. ಸ್ನೇಹಿತರೆ, ಸಾಗರಗಳ ಕೆಳಗಿರೋ ಓಷಿಯಾನಿಕ್ ಪ್ಲೇಟ್ಗಳು ಸಿಲಿಕಾನ್ ಹಾಗೂ ಮೆಗ್ನೀಷಿಯಂನಿಂದ ರೂಪುಗೊಂಡಿರ್ತವೆ. ಇದರಿಂದ ಈ ಪ್ಲೇಟ್ಗಳು ಭಾರವಾಗಿರ್ತವೆ. ಆದರೆ ಭೂಖಂಡಗಳಿರೋ ಕಾಂಟಿನೆಂಟಲ್ ಪ್ಲೇಟ್ಗಳಲ್ಲಿ ಸಿಲಿಕಾನ್ ಹಾಗೂ ಅಲ್ಯೂಮಿನಿಯಂ ಇರುತ್ತೆ. ಇದರಿಂದ ಈ ಪ್ಲೇಟ್ಗಳು ಲೈಟ್ ಆಗಿರ್ತವೆ. ಸೊ ಎರಡು ಪ್ಲೇಟ್ಗಳು ಮೀಟ್ ಆದಾಗ, ಕನ್ವರ್ಜ್ ಆದಾಗ, ಲೈಟ್ ಆಗಿರೋ ಕಾಂಟಿನೆಂಟಲ್ ಪ್ಲೇಟ್ ಮೇಲಕ್ಕೆ ಬಂದರೆ ಭಾರವಾದ ಓಷಿಯಾನಿಕ್ ಪ್ಲೇಟ್ ಭೂಮಿಯ ಅಡಿಗೆ ಹೋಗುತ್ತೆ. ಇದನ್ನು ಜಿಯೋಗ್ರಫಿಯಲ್ಲಿ ಸಬ್ಡಕ್ಷನ್ ಅಂತ ಹೇಳ್ತಾರೆ. ಪ್ಯಾಸಿಫಿಕ್ ಸಾಗರದ ವಿಚಾರಕ್ಕೆ ಬಂದರೆ ಭಾರವಾಗಿರೋ ಪ್ಯಾಸಿಫಿಕ್ ಪ್ಲೇಟ್ ಭೂಮಿಯ ಒಳಗೆ ಹೋಗುತ್ತೆ. ನಂತರ ಈ ಪ್ಲೇಟ್ನ ಪದರ ಅತಿ ಹೆಚ್ಚು ಟೆಂಪ್ರೇಚರ್ ಹಾಗೂ ಪ್ರೆಷರ್ಗೆ ಒಳಗಾಗುತ್ತೆ. ಯಾಕಂದರೆ ಈ ಪದರ ಭೂಮಿಯ ಒಳಗಿರೋ ಮ್ಯಾಂಟಲ್ ಪ್ರಭಾವಕ್ಕೆ ಒಳಗಾಗುತ್ತೆ. ಪ್ಯಾಸಿಫಿಕ್ ಪ್ಲೇಟ್ ಸಬ್ಜೆಕ್ಟ್ ಆಗಿ ಕೆಳಗೆ ಹೋದಂತೆ ಟೆಂಪ್ರೇಚರ್ ಹಾಗೂ ಪ್ರೆಷರ್ ಜಾಸ್ತಿ ಆಗುತ್ತೆ. ಆಗ ಕೆಳಗೆ ಹೋದ ಓಷಾನಿಕ್ ಪದರದ ಕಲ್ಲುಗಳು ಸೆಮಿ ವಾಲ್ಟನ್ ಸ್ಟೇಟ್ ತಲುಪ್ತವೆ. ಹಾಗೆ ಪ್ರೆಷರ್ ಬಿಲ್ಡ್ ಆಗಿ ಕೊನೆಗೊಮ್ಮೆ ಭೂಮಿಯಿಂದ ಆಚೆಗೆ ಉಕ್ಕಿ ಬರುತ್ತೆ. ಅದೇ ಲಾವಾ.
ಸ್ನೇಹಿತರೆ, ಇಡೀ ಪ್ಯಾಸಿಫಿಕ್ ರಿಂಗ್ ಆಫ್ ಫೈರ್ನ ಕೆಳಗೆ ಈ ರೀತಿ ಸಬ್ಡಕ್ಷನ್ ಝೋನ್ ಇದೆ. ಅಂದರೆ ನಿರಂತರವಾಗಿ ಪ್ಯಾಸಿಫಿಕ್ ಓಷಾನಿಕ್ ಪ್ಲೇಟ್ ಭೂಮಿಯ ಒಳಕ್ಕೆ ಇಳಿತಾ ಸೀಸ್ಮಿಕಲಿ ಆಕ್ಟಿವ್ ಆಗಿದೆ, ನಿರಂತರವಾಗಿ ಕರಗ್ತಾ ಇದೆ. ಆಗಾಗ ಪ್ರೆಷರ್ ಜಾಸ್ತಿಯಾಗಿ ಲಾವಾ ಹೊರಗೆ ಬರುತ್ತೆ, ಆಗಾಗ ಪ್ರೆಷರ್ ರಿಲೀಸ್ ಆಗಿ ಭೂಕಂಪನಗಳಾಗುತ್ತೆ. ಈ ಪ್ರಾಸೆಸ್ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರುತ್ತೆ. ಓಷನ್ ಟ್ರೆಂಚ್ಗಳು. ಇನ್ನು ಸ್ನೇಹಿತರೆ, ಆಗಲೇ ಮೈನರ್ ಪ್ಲೇಟ್ಗಳ ಬಗ್ಗೆ ಹೇಳುವಾಗ ಫಿಲಿಪೈನ್ಸ್ ಪ್ಲೇಟ್ ಅಂತ ಹೇಳಿದ್ವಿ. ಪ್ಯಾಸಿಫಿಕ್ನಲ್ಲಿ ಈ ಫಿಲಿಪೈನ್ಸ್ ಪ್ಲೇಟ್ ಹಾಗೂ ಪ್ಯಾಸಿಫಿಕ್ ಪ್ಲೇಟ್ ಸಂಧಿಸೋ ಜಾಗದಲ್ಲಿ ಏನಿದೆ ಗೊತ್ತಾ, ದಿ ಮರಿಯಾನಾ ಟ್ರೆಂಚ್ ಇದೆ, ದ ಚಾಲೆಂಜರ್ ಡೀಪ್, ಜಗತ್ತಿನ ಅತ್ಯಂತ ಆಳವಾದ ಪ್ರದೇಶ. ಎರಡು ಓಷಾನಿಕ್ ಪ್ಲೇಟ್ಗಳು ಕನ್ವರ್ಜ್ ಆಗೋ ಪ್ರದೇಶಗಳಲ್ಲಿ ಈ ರೀತಿ ಟ್ರೆಂಚ್ಗಳು ನಿರ್ಮಾಣ ಆಗ್ತವೆ. ಇಲ್ಲೂ ಕೂಡ ಈ ಎರಡು ಪ್ಲೇಟ್ಗಳಲ್ಲಿ ಯಾವುದು ಡೆನ್ಸ್ ಆಗಿರುತ್ತೋ, ಸಾಂದ್ರತೆ ಜಾಸ್ತಿ ಇರುತ್ತೋ ಆ ಪ್ಲೇಟ್ ಕೆಳಗೆ ಹೋಗುತ್ತೆ, ಸಬ್ಡಕ್ಷನ್ ಆಗುತ್ತೆ. ಪ್ಯಾಸಿಫಿಕ್ ಸೇರಿದಂತೆ ಎಲ್ಲ ಸಾಗರಗಳಲ್ಲಿ ಈ ರೀತಿಯ ಟ್ರೆಂಚ್ಗಳಿವೆ. ಮಾರಿಯಾನಾ ಟ್ರೆಂಚ್ ನಲ್ಲಿರೋ ಚಾಲೆಂಜರ್ ಡೀಪ್ ನ ಆಳ 11,034 ಮೀಟರ್ ಅಥವಾ 11 ಕಿಲೋಮೀಟರ್ ಆಳ. ಮೌಂಟ್ ಎವರೆಸ್ಟ್ ನ ಕತ್ತರಿಸಿ ಅಲ್ಲಿ ತಗೊಂಡು ಹೋಗಿ ಹಾಕಿದ್ರು ಕೂಡ ಅದರ ಮೇಲೆ ಇನ್ನೂ 2 ಕಿಲೋಮೀಟರ್ ನೀರ್ ಎತ್ತರ ಉಳ್ಕೊಂಡಿರುತ್ತೆ. ಸಾಗರದ ಒಳಗೆ ಈ ರೀತಿಯ ಟ್ರೆಂಚ್ಗಳಿಗೆ ಸಮಾನಾಂತರವಾಗಿ ವಾಲ್ಕೆನಿಕ್ ಆರ್ಕ್ಸ್ ಅಥವಾ ಜ್ವಾಲಾಮುಖಿಯ ಕಮಾನುಗಳಿರ್ತವೆ. ಈ ವಾಲ್ಕ್ಯಾನಿಕ್ ಕಮಾನುಗಳಿಂದ, ಆರ್ಕ್ನಿಂದ ಸಮುದ್ರದ ಮಧ್ಯೆ ಅಗ್ನಿ ಪರ್ವತಗಳು, ಸಮುದ್ರದ ಒಳಗಿನ ಪರ್ವತಗಳು ಅಥವಾ ಕಾಂಟಿನೆಂಟಲ್ ಮೌಂಟೇನ್ ರೇಂಜ್ಗಳು, ಅಂಡರ್ ವಾಟರ್ ವಾಲ್ಕ್ಯಾನಗಳು ಕ್ರಿಯೇಟ್ ಆಗೋದು. ಮರಿಯಾನಾ ಟ್ರೆಂಚ್ಗೆ ಸಮಾನಾಂತರವಾಗಿ ಮರಿಯಾನ್ ದ್ವೀಪಗಳಿವೆ. ದಕ್ಷಿಣ ಅಮೆರಿಕ ಪಶ್ಚಿಮ ಕರಾವಳಿಯ ಉದ್ದಕ್ಕೂ ಆಂಡಿಸ್ ಪರ್ವತಗಳಿವೆ. ಈ ಪರ್ವತಗಳಿಗೆ ಸಮಾನಾಂತರವಾಗಿ ಪ್ಯಾಸಿಫಿಕ್ ನಲ್ಲಿ ಪೆರು ಚಿಲಿ ಟ್ರೆಂಚ್ ಇದೆ. ಆಂಡಿಸ್ ಶ್ರೇಣಿಯಲ್ಲಿನ ಕೆಲ ಅಗ್ನಿ ಪರ್ವತಗಳು ಆಗಾಗ ಎರಪ್ಟ್ ಆಗ್ತಾ ಇರ್ತವೆ. ಜಾಗೃತ ಜ್ವಾಲಾಮುಖಿಗಳು. ಸ್ನೇಹಿತರೆ, ರಿಂಗ್ ಆಫ್ ಫೈರ್ ನ ಹೆಚ್ಚಿನ ಜ್ವಾಲಾಮುಖಿಗಳು ಕಂಡುಬರುವುದು ಪ್ಯಾಸಿಫಿಕ್ ನ ಪಶ್ಚಿಮ ಭಾಗದಲ್ಲಿ, ಅಂದರೆ ರಷ್ಯಾ, ಜಪಾನ್, ಇಂಡೋನೇಷ್ಯಾ ಇರೋ ಆಗ್ನೇಯ ಏಷ್ಯಾ ಹಾಗೂ ನ್ಯೂಜಿಲೆಂಡ್ಗಳ ಬಳಿ. ಇಡೀ ವಿಶ್ವದಲ್ಲಿ ಉಂಟಾಗೋ ವಾಲ್ಕ್ಯಾನಿಕ್ ಆಕ್ಟಿವಿಟಿ ಪೈಕಿ 10% ಬರೀ ಜಪಾನ್ ಒಂದರಲ್ಲೇ ಆಗುತ್ತೆ. ನ್ಯೂಜಿಲೆಂಡ್ನಲ್ಲಿರೋ ಮೌಂಟ್ ರುಅಪೆಹು ಪ್ರತಿ 50 ವರ್ಷಗಳಿಗೊಮ್ಮೆ 1-2 ಬಾರಿ ಜೋರಾಗಿ ಎರಪ್ಟ್ ಆಗುತ್ತೆ. ಈ ಪರ್ವತ ಸುಮಾರು 2797 ಮೀಟರ್ ಎತ್ತರ ಇದೆ. ಇಂಡೋನೇಷ್ಯಾದಲ್ಲಿರೋ ಕ್ರಾಕಟೋವಾ 1883ರಲ್ಲಿ ಎರಪ್ಟ್ ಆಗಿ ದೊಡ್ಡ ಸ್ಫೋಟ ಉಂಟಾಗಿ ಆ ಪರ್ವತ ಇರೋ ದ್ವೀಪವನ್ನೇ ನಾಶ ಮಾಡಿತ್ತು. 80 ಕಿಲೋಮೀಟರ್ ಎತ್ತರಕ್ಕೆ ಅನಿಲ, ಬೂದಿ ಹಾಗೂ ಅಗ್ನಿಶಿಲೆಗಳನ್ನು ಎಸ್ತಿತ್ತು. ಆ ವರ್ಷ ಏಪ್ರಿಲ್ 26ನೇ ತಾರೀಕು ಈ ಅಗ್ನಿ ಪರ್ವತ ಸ್ಫೋಟಗೊಂಡಿತ್ತು. ಇಡೀ ಜಗತ್ತಲ್ಲಿ ಇದುವರೆಗೆ ಕೇಳಿರುವ ಅತ್ಯಂತ ದೊಡ್ಡ ಶಬ್ದ ಈ ಸ್ಫೋಟದಿಂದ ಉಂಟಾಗಿತ್ತು. ಈಗಲೂ ಯೂಟ್ಯೂಬ್ನಲ್ಲಿ ಈ ಸ್ಫೋಟದ ಆಡಿಯೋ ಇದೆ. ಭೂಮಿಯ 10% ಜಾಗಕ್ಕೆ ಆ ಶಬ್ದ ರೀಚ್ ಆಗಿತ್ತು. ಇದರಿಂದ ಸುನಾಮಿ ಉಂಟಾಗಿ 40 ಮೀಟರ್ ಎತ್ತರದ ಅಲೆಗಳು ಬಂದು 36,000 ಜನ ಪ್ರಾಣವನ್ನು ಕಳ್ಕೊಂಡಿದ್ರು. ಆಗಿನಿಂದ ಅದರ ಪಕ್ಕದಲ್ಲೇ ಅನಕ್ರಕಟೋವಾ ಅನ್ನೋ ಇನ್ನೊಂದು ಜ್ವಾಲಾಮುಖಿ ರೂಪುಗೊಳ್ತಾ ಆಗಾಗ ಎರಪ್ಟ್ ಆಗ್ತಾನೆ ಇದೆ. ಏನು, ಜಪಾನ್ನ ಫೇಮಸ್ ಮೌಂಟ್ ಫಿಜಿ 3 ಟೆಕ್ಟಾನಿಕ್ ಪ್ಲೇಟ್ಗಳು ಸಂಧಿಸೋ ಜಾಗದಲ್ಲಿ ಕುತ್ಕೊಂಡಿದೆ. 1707ರಿಂದ ಈ ಅಗ್ನಿ ಪರ್ವತ ಸದ್ದು ಮಾಡಿಲ್ಲ. ಆದರೆ ಇತ್ತೀಚಿನ ಭೂಕಂಪನಗಳಿಂದ ಈ ಜ್ವಾಲಾಮುಖಿ ಕ್ರಿಟಿಕಲ್ ಸ್ಟೇಜ್ ತಲುಪಿದೆ, ಪ್ರೆಷರ್ ಬಿಲ್ಡ್ ಆಗಿದೆ ಅಂತ ಹೇಳಲಾಗ್ತಿದೆ. ಮೆಕ್ಸಿಕೋ ನಗರದ ಬಳಿನೇ ಮೋಸ್ಟ್ ಡೇಂಜರಸ್ ಪೋಪೋಕೇಟ್ಪೆಟಲ್ ಅಗ್ನಿ ಪರ್ವತ ಇದೆ. 1519ರಿಂದ 15 ಬಾರಿ ಈ ಅಗ್ನಿ ಪರ್ವತ ಎರಪ್ಟ್ ಆಗಿದೆ. ಮೆಕ್ಸಿಕೋ ಸಿಟಿ ಹಾಗೂ ಪೆಬ್ಲಾ ನಗರಗಳ 2 ಕೋಟಿ ಜನ ಡೇಂಜರಸ್ ಪ್ರದೇಶದಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ. ಇದರ ಎತ್ತರ ಬರೋಬ್ಬರಿ 5452 ಮೀಟರ್. ಫಿಲಿಪೈನ್ಸ್ನ ಮೌಂಟ್ ಮೇಯಾನ್, ಮೌಂಟ್ ಪಿನಾಟುಬೋ, ಕಾನ್ಲಾಂಗ್ ವಾಲ್ಕೆನೋ, ಇಂಡೋನೇಷ್ಯಾದ ಮೆರಾಪಿ ವಾಲ್ಕೆನೋ, ಮೌಂಟ್ ಸಿನಾಬುಂಗ್, ಮೌಂಟ್ ಸೊಮೇರು, ಹವಾಯಿನ ಮೌನಾ ಲೋವಾ ಎಲ್ಲ ವಾಲ್ಕೆನೋಗಳು ನಿರಂತರವಾಗಿ ವಾಲ್ಕ್ಯಾನಿಕ್ ಆಕ್ಟಿವಿಟಿಗೆ ಫೇಮಸ್. ಇನ್ನು ನೂರಾರು ಜ್ವಾಲಾಮುಖಿಗಳು ನೂರಾರು ವರ್ಷಗಳಿಂದ ಸೈಲೆಂಟ್ ಆಗಿದ್ರೂ ಕೂಡ ಯಾವಾಗ ಡಮ್ ಅಂತ ಸ್ಫೋಟಿಸ್ತಾವೋ ಹೇಳಕ್ ಬರೋದಿಲ್ಲ. ಒಟ್ಟಾರೆಯಾಗಿ ಅತಿ ಹೆಚ್ಚು ಜ್ವಾಲಾಮುಖಿಗಳನ್ನು ಹೊಂದಿರೋ ದೇಶಗಳನ್ನು ನೋಡೋದಾದ್ರೆ ಇಂಡೋನೇಷ್ಯಾ 124, ರಷ್ಯಾ 111, ಅಮೆರಿಕದಲ್ಲಿ 102, ಜಪಾನ್ನಲ್ಲಿ 81, ಚಿಲಿಯಲ್ಲಿ 71 ಜ್ವಾಲಾಮುಖಿಗಳಿವೆ. ಸ್ನೇಹಿತರೆ, ವಾಲ್ಕ್ಯಾನಿಕ್ ಎಕ್ಸ್ಪ್ಲೋಸಿವಿಟಿ ಇಂಡೆಕ್ಸ್ ಅಥವಾ VEI ಮೂಲಕ ಜ್ವಾಲಾಮುಖಿ ಎರಪ್ಷನ್ ಲೆವೆಲ್ ಅನ್ನು ಅಳತೆ ಮಾಡಲಾಗುತ್ತೆ. 1ರಿಂದ 8ರ ಸ್ಕೇಲ್ನಲ್ಲಿ ಇವುಗಳ ತೀವ್ರತೆಯನ್ನು ಅಳತೆ ಮಾಡಲಾಗುತ್ತೆ. ಕಳೆದ 10,000 ವರ್ಷಗಳಿಂದ VEI 8 ತೀವ್ರತೆಯ ಅಗ್ನಿಸ್ಫೋಟ ಉಂಟಾಗಿಲ್ಲ ಅನ್ನೋ ಅಂದಾಜಿದೆ. ಇತ್ತೀಚೆಗೆ ಅಂದರೆ 2022ರಲ್ಲಿ ನ್ಯೂಜಿಲೆಂಡ್ ಬಳಿಯ ಟೊಂಗಾ ಪ್ರದೇಶದಲ್ಲಿ ಜಲಾಂತರ್ಗಾಮಿ ವಾಲ್ಕೆನೋ ಎರಪ್ಟ್ ಆಗಿತ್ತು. ಬರೋಬ್ಬರಿ 3 ದಿನ ಈ ಹುಂಗಾ ಟೊಂಗಾ ವಾಲ್ಕೆನೋ ಬೆಂಕಿ ಉಗುಳಿತ್ತು. ಜೊತೆಗೆ ಬರೋಬ್ಬರಿ 50 ಮಿಲಿಯನ್ ಟನ್ ನೀರಾವಿಯನ್ನು ವಾತಾವರಣಕ್ಕೆ ಸೇರಿಸಿತ್ತು. ವರ್ಷಗಳವರೆಗೆ ಭೂಮಿಯ ವಾತಾವರಣ ಸ್ವಲ್ಪ ಬಿಸಿಯಾಗೋಕೆ ಇದಿಷ್ಟೇ ಸಾಕು.
ಸುಮಾರು 260 ಕಿಲೋಮೀಟರ್ ರೇಡಿಯಸ್ ಪ್ರದೇಶಕ್ಕೆ ಈ ಎರಪ್ಷನ್ನ ಬೂದಿ ತಲುಪಿತು. ಸ್ನೇಹಿತರೆ, ಒಂದಲ್ಲ ಎರಡಲ್ಲ 100 ಹಿರೋಶಿಮಾ ಸ್ಫೋಟದ ಶಕ್ತಿ ಈ ಸ್ಫೋಟದಿಂದ ಉತ್ಪತ್ತಿಯಾಗಿತ್ತು. ರಿಂಗ್ ಆಫ್ ಫೈರ್ನಲ್ಲಿ ಉಂಟಾಗಿರೋ ಮೇಜರ್ ಭೂಕಂಪನಗಳನ್ನು ನೋಡೋದಾದರೆ 1960ರಲ್ಲಿ ಚಿಲಿಯಲ್ಲಿ 9.5 ತೀವ್ರತೆಯ ಭೂಕಂಪನ ಆಗಿತ್ತು. ಇದಕ್ಕೆ ವಾಲ್ಡಿವಿಯಾ ಅರ್ಥ್ಕ್ವೇಕ್ ಅಂತ ಕರೆಯಲಾಗುತ್ತೆ. ಅಮೆರಿಕದ ಅಲಾಸ್ಕಾದಲ್ಲಿ 1964ರಲ್ಲಿ 9.2 ತೀವ್ರತೆಯ ದಿ ಗ್ರೇಟ್ ಅಲಾಸ್ಕಾ ಅರ್ಥ್ಕ್ವೇಕ್ ಉಂಟಾಗಿತ್ತು. 2004ರಲ್ಲಿ ಇಂಡೋನೇಷ್ಯಾದ ಸುಮಾತ್ರದಲ್ಲಿನ 9.1 ತೀವ್ರತೆಯ ಭೂಕಂಪ ಹಿಂದೂ ಮಹಾಸಾಗರದಲ್ಲಿ ಸುನಾಮಿ ಎಬ್ಬಿಸಿತ್ತು. 2001ರಲ್ಲಿ ಜಪಾನ್ನ ಫುಕುಶಿಮಾ ಅಣುದುರಂತಕ್ಕೆ ಕಾರಣವಾದ 9.0 ತೀವ್ರತೆಯ ಭೂಕಂಪ ಕೂಡ ನಿಮಗೆಲ್ಲ ನೆನಪಿರಲೇಬಹುದು. ರಿಂಗ್ ಆಫ್ ಫೈರ್ಗೆ ಲಕ್ಷಾಂತರ ಜನ ಬಲಿ. 1815ರಲ್ಲಿ ಇಂಡೋನೇಷ್ಯಾದ ಟಂಬೋರಾ ಅಗ್ನಿಪರ್ವತ 92,000 ಜನರನ್ನ ಬಲಿ ಪಡೆದಿತ್ತು. 85ರಲ್ಲಿ ಕೊಲಂಬಿಯಾದ ನೆವಾಡೋ ಡೆಲ್ ರುಜ್ ಅಗ್ನಿಪರ್ವತಕ್ಕೆ 25,000 ಜನ ಬಲಿಯಾಗಿದ್ದರು. ಹೀಗೆ ಪ್ರತಿ ಬಾರಿ ಈ ವಾಲ್ಕ್ಯಾನೋಗಳು ಎರಪ್ಟ್ ಆದಾಗ ಸಾವಿರಾರು ಜನರನ್ನ ಬಲಿ ಪಡಿತಾನೆ ಬಂದಿವೆ. ಭೂಕಂಪ ಸುನಾಮಿಗಳು ಉಂಟು ಮಾಡಿರೋ ರಾದ್ದಾಂತ ಅಷ್ಟಿಷ್ಟಲ್ಲ ಸ್ನೇಹಿತರೆ. ಭೂಮಿ ಸರ್ವನಾಶ ಆಗೋಕೆ ಅಣುಯುದ್ಧ ಆಗಬೇಕು ಅಂತೇನಿಲ್ಲ. ರಿಂಗ್ ಆಫ್ ಫೈರ್ನಲ್ಲಿರೋ 452 ಆಕ್ಟಿವ್ ವಾಲ್ಕ್ಯಾನೋಗಳ ಪೈಕಿ 50 ವಾಲ್ಕ್ಯಾನೋಗಳು VEI-8ನ ತೀವ್ರತೆಯಲ್ಲಿ ಸ್ಫೋಟ ಆದರೆ ಸಾಕು. ಅವುಗಳಿಂದ ಉಂಟಾಗೋ ಸುನಾಮಿ, ಅವು ಉತ್ಪತ್ತಿ ಮಾಡೋ ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ನೀರಾವಿಗಳೆಲ್ಲ ಸೇರಿ ಸಲ್ಫೇಟ್ ಏರೋಸಾಲ್ಗಳನ್ನು ಕ್ರಿಯೇಟ್ ಮಾಡಿ ಸೂರ್ಯನ ಬೆಳಕು ಭೂಮಿಗೆ ಬರದಂತೆ ತಡಿತವೆ. ಜಗತ್ತಲ್ಲಿ ಇನ್ನೊಮ್ಮೆ ಮಾಸ್ ಎಕ್ಸ್ಟಿಂಕ್ಷನ್ ಇವೆಂಟ್ ಆಗೋಕೆ ಇಷ್ಟೇ ಸಾಕು. ಸೊ ನಾವು ನಿಂತಿರೋದಿದೆಯಲ್ಲ, ನಾವು ವಾಸ ಮಾಡ್ತಿರೋ ಈ ಜಾಗ ಇದೆಯಲ್ಲ, ಮೇಲೆ ಶಾಂತವಾಗಿದೆ ಭೂಮಿ, ಒಳಗಡೆ ಕೋಟಿ ಕೋಟಿ ಅಣುಬಾಂಬ್ನಷ್ಟು ಶಕ್ತಿ ಎರಪ್ಟ್ ಆಗಲಿಕ್ಕೆ ಕಾಯ್ತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಪ್ಯಾಸಿಫಿಕ್ ರಿಂಗ್ ಆಫ್ ಫೈರ್ ಬಗ್ಗೆ ನಮಗೆ ತಿಳಿಸ್ಕೊಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ತೆ.